ಅಲ್ಲಿ ರೈತರಿಗೆ ಬೇಕಾದ ಬೆಳೆಗಳ ಮಾಹಿತಿ, ಸಂರಕ್ಷಿತ ಭತ್ತದ ತಳಿಗಳ ಪ್ರದರ್ಶನ, ಯಂತ್ರೋಪಕರಣಗಳ ಮಾರಾಟ ಮತ್ತು ಪ್ರದರ್ಶನ ಜೋರಾಗಿದ್ದು ರೈತರು ಸೇರಿದಂತೆ ಸಾವಿರಾರು ಜನ ಆಗಮಿಸಿ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ. ಹಾಗಾದ್ರೆ ಏನದು ಸ್ಟೋರಿ ನೋಡಿ. ಒಂದಲ್ಲ ಎರಡಲ್ಲ 150ಕ್ಕೂ ಹೆಚ್ಚು ವಿವಿಧ ಭತ್ತದ ತಳಿಗಳು, ಅಡಿಕೆ ತಳಿಗಳು, ಜಾನುವಾರುಗಳು, ಬಾಳೆಗೊನೆಗಳು, ವಿವಿಧ ತಳಿಗಳ ಮೀನುಗಳು, ಬಗೆ ಬಗೆಯ ಆಹಾರಗಳು. ಈ ದೃಶ್ಯ ಕಂಡು ಬಂದಿರೋದು ಶಿವಮೊಗ್ಗದ ನವಲೆ ಮೈದಾನದಲ್ಲಿ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ನವಲೆ ಮೈದಾನದಲ್ಲಿ ಕೃಷಿ ಮೇಳ ನಡೆಸುತ್ತಿದೆ. 4 ದಿನಗಳ ಕಾಲ ನಡೆಯುವ ಕೃಷಿ ಮೇಳದಲ್ಲಿ ಕೃಷಿ, ತೋಟಗಾರಿಕೆ ಮತ್ತು ಅರಣ್ಯ ಕೃಷಿಯ ಸಮಗ್ರ ಪದ್ಧತಿಗಳು, ಬೆಳೆಗಳ ಪ್ರಾತ್ಯಕ್ಷಿಕೆ, ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ, ಜೈವಿಕ ಪರಿಹಾರ ಹೀಗೆ 10 ಹಲವು ಪ್ರದರ್ಶನ ನಡೆಸಿವೆ. ಬೃಹತ್ ಕೃಷಿ ಮೇಳದಲ್ಲಿ ರೈತರು, ಅನುಭವಿಗಳು ಮತ್ತು ವಿಜ್ಞಾನಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅಲ್ಲದೆ ಸಿರಿಧಾನ್ಯಗಳ ಮಹತ್ವ, ಕೃಷಿಯಲ್ಲಿ ಸಾಧನೆ ಮಾಡಿದ ರೈತರ ಅನುಭವಗಳನ್ನು ಹಂಚಿಕೊಳ್ಳಲಾಯಿತು. ರೈತರು ಕೃಷಿ ವಿಶ್ವವಿದ್ಯಾಲಯದ ಜೊತೆಗೆ ನಿಕಟ ಸಂಪರ್ಕ ಹೊಂದುವ ಮೂಲಕ ಲಾಭದಾಯಕ ಕೃಷಿ ಮಾಡಬೇಕು ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸಲಹೆ ನೀಡಿದರು. ಸಮಸ್ಯೆ ಬಂದಾಗ ಸರ್ಕಾರವನ್ನು ನೋಡ್ತಾ ಇರದೆ, ಸಮಸ್ಯೆ ಇದ್ದಾಗ ಯಾರು ಸರ್ಕಾರ ನೋಡಿದ, ಉದಾಹರಣೆಗೆ ಈಗ ದಾಳಿಂಬೆ ಕೃಷಿ ಒಳ್ಳೆ ಲಾಭದಾಯಕವಾದ ಕೃಷಿ. ದಾಳಿಂಬೆಯನ್ನು ಯಾರು ಬೆಳೆಸ್ತಾರಲ್ಲ 2 ಕೈ ತುಂಬ ಹಣ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾರೆ ಮುಂದೆ ರೋಗ ಬರಬಹುದು, ರೋಗ ಬಂದಾಗ ನೋಡೋಣ ಅಂತ. ನೋಡೋಣ ಅಲ್ಲ, ರೋಗ ಬಂದಾಗ ನೋಡಬಹುದು. ಮೊದಲೇ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಡ್ಬೇಕು. ಅನೇಕರಿಗೆ ನಾನು ಪ್ರಶ್ನೆ ಕೇಳಿದಾನೆ, ಏನು ಮಾಡಬೇಕಾಗುತ್ತೆ, ಇಂಜೆಕ್ಷನ್ ಕೊಡಬೇಕಾಗುತ್ತಾ, ಅದು ನಮಗೆ ಗೊತ್ತಿಲ್ಲ ಅಂತಾರೆ. ಅಂದರೆ ಎಲ್ಲರೂ ಕೂಡ ಲಾಭದಾಯಕವಾದ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಹಿಂದಿನ ಕಥೆ ಇದೆ. ಕೃಷಿ ಮೇಳಕ್ಕೆ ಸಾವಿರಾರು ಜನರು ಭೇಟಿ ನೀಡಿದರು. ಕೃಷಿ ಕುರಿತಾದ ಸಮಗ್ರ ಮಾಹಿತಿ ಒದಗಿಸುತ್ತಿರುವ ಕಾರ್ಯಕ್ರಮದ ಕುರಿತು ರೈತರೊಬ್ಬರು ಸಂತಸ ಹಂಚಿಕೊಂಡಿದ್ದು ಹೀಗೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ಮನುಷ್ಯ ತಿನ್ನಲು ಯೋಗ್ಯವಾದ ಕೀಟಗಳನ್ನು ಬಳಸಿ ತರಹೇವಾರಿ ಖಾದ್ಯಗಳನ್ನು ತಯಾರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ವರ್ಷ ವಿಶೇಷವಾಗಿ ಇಟ್ಟಿರೋದು ಕೀಟ ಆಹಾರ. ಸೊ ಕೀಟಗಳಿಂದ ನಾವು ಕೀಟ ಆಹಾರವನ್ನು ಮುಂದೆ ಏನು ನಾವು ಈ ಜಗತ್ತಿಗೆ ತಗೋಬೋದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತಿದ್ದೀವಿ. ಅತ್ಯಂತವಾಗಿ ಬೆಳೀತಿರೋ ಜನಸಂಖ್ಯೆಗೆ ಒಂದು ಸುಸ್ಥಿರ ಪದ್ಧತಿ ಕೀಟ ಆಹಾರ ಅಂತ ನಾವಿಲ್ಲಿ ಜನರಿಗೆ ವಿಚಾರವನ್ನು ಮೂಡಿಸ್ತಿದ್ವಿ. ನಾವಿಲ್ಲಿ ಡಿಫ್ರೆಂಟ್ ಬಗೆಯಾದ ಆಹಾರವನ್ನು ನಾವು ಅರೇಂಜ್ ಮಾಡಿ ಇಟ್ಟಿದ್ದೀವಿ. ಚೈನೀಸ್ ಮತ್ತು ಜಾಪನೀಸ್ ಸ್ಟೈಲ್ ವೆರೈಟೀಸ್ನ. ಇಷ್ಟೇ ಅಲ್ಲದೆ ಯಾವ್ಯಾವ ಕೀಟಗಳು, ಆಲ್ಮೋಸ್ಟ್ 2000 ಕೀಟಗಳು ಪ್ರಪಂಚಾದ್ಯಂತ ಆಲ್ರೆಡಿ ಸೇವನೆ ಮಾಡ್ತಿದ್ದಾರೆ. ಶಿವಮೊಗ್ಗದ ನವಲೆ ಮೈದಾನದಲ್ಲಿ ನಡೆಯುತ್ತಿರುವ ಕೃಷಿ ಮೇಳದತ್ತ ಸಾವಿರಾರು ರೈತರು ಆಗಮಿಸಿ ಕೃಷಿ ಕುರಿತ ಮಾಹಿತಿ ಪಡೆದುಕೊಳ್ಳುತ್ತಿರುವುದು ವಿಶೇಷವಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯ್ಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಲ್ಲಿ ರೈತರಿಗೆ ಬೇಕಾದ ಬೆಳೆಗಳ ಮಾಹಿತಿ, ಸಂರಕ್ಷಿತ ಭತ್ತದ ತಳಿಗಳ ಪ್ರದರ್ಶನ, ಯಂತ್ರೋಪಕರಣಗಳ ಮಾರಾಟ ಮತ್ತು ಪ್ರದರ್ಶನ ಜೋರಾಗಿದ್ದು ರೈತರು ಸೇರಿದಂತೆ ಸಾವಿರಾರು ಜನ ಆಗಮಿಸಿ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ. ಹಾಗಾದ್ರೆ ಏನದು ಸ್ಟೋರಿ ನೋಡಿ. ಒಂದಲ್ಲ ಎರಡಲ್ಲ 150ಕ್ಕೂ ಹೆಚ್ಚು ವಿವಿಧ ಭತ್ತದ ತಳಿಗಳು, ಅಡಿಕೆ ತಳಿಗಳು, ಜಾನುವಾರುಗಳು, ಬಾಳೆಗೊನೆಗಳು, ವಿವಿಧ ತಳಿಗಳ ಮೀನುಗಳು, ಬಗೆ ಬಗೆಯ ಆಹಾರಗಳು. ಈ ದೃಶ್ಯ ಕಂಡು ಬಂದಿರೋದು ಶಿವಮೊಗ್ಗದ ನವಲೆ ಮೈದಾನದಲ್ಲಿ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ನವಲೆ ಮೈದಾನದಲ್ಲಿ ಕೃಷಿ ಮೇಳ ನಡೆಸುತ್ತಿದೆ. 4 ದಿನಗಳ ಕಾಲ ನಡೆಯುವ ಕೃಷಿ ಮೇಳದಲ್ಲಿ ಕೃಷಿ, ತೋಟಗಾರಿಕೆ ಮತ್ತು ಅರಣ್ಯ ಕೃಷಿಯ ಸಮಗ್ರ ಪದ್ಧತಿಗಳು, ಬೆಳೆಗಳ ಪ್ರಾತ್ಯಕ್ಷಿಕೆ, ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ, ಜೈವಿಕ ಪರಿಹಾರ ಹೀಗೆ 10 ಹಲವು ಪ್ರದರ್ಶನ ನಡೆಸಿವೆ. ಬೃಹತ್ ಕೃಷಿ ಮೇಳದಲ್ಲಿ ರೈತರು, ಅನುಭವಿಗಳು ಮತ್ತು ವಿಜ್ಞಾನಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅಲ್ಲದೆ ಸಿರಿಧಾನ್ಯಗಳ ಮಹತ್ವ, ಕೃಷಿಯಲ್ಲಿ ಸಾಧನೆ ಮಾಡಿದ ರೈತರ ಅನುಭವಗಳನ್ನು ಹಂಚಿಕೊಳ್ಳಲಾಯಿತು. ರೈತರು ಕೃಷಿ ವಿಶ್ವವಿದ್ಯಾಲಯದ ಜೊತೆಗೆ ನಿಕಟ ಸಂಪರ್ಕ ಹೊಂದುವ ಮೂಲಕ ಲಾಭದಾಯಕ ಕೃಷಿ ಮಾಡಬೇಕು ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ
ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸಲಹೆ ನೀಡಿದರು. ಸಮಸ್ಯೆ ಬಂದಾಗ ಸರ್ಕಾರವನ್ನು ನೋಡ್ತಾ ಇರದೆ, ಸಮಸ್ಯೆ ಇದ್ದಾಗ ಯಾರು ಸರ್ಕಾರ ನೋಡೋದು? ಉದಾಹರಣೆಗೆ ಈಗ ದಾಳಿಂಬೆ ಕೃಷಿ, ಒಳ್ಳೆ ಲಾಭದಾಯಕವಾದ ಕೃಷಿ ದಾಳಿಂಬೆಯನ್ನು ಯಾರು ಬೆಳೆಸ್ತಾರಲ್ಲ 2 ಕೈ ತುಂಬ ಹಣ ಮಾಡ್ತಾ ಇದ್ದಾರೆ. ಅದು ಅವರು ಹೇಳ್ತಾರೆ ಮುಂದೆ ರೋಗ ಬರಬಹುದು, ರೋಗ ಬಂದಾಗ ನೋಡೋಣ ಅಂತ. ನೋಡೋಣ ಅಲ್ಲ, ರೋಗ ಬಂದಾಗ ನೋಡೋದು ಮೊದಲೇ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಡ್ಬೇಕು. ಅನೇಕರಿಗೆ ನಾನು ಪ್ರಶ್ನೆ ಕೇಳಿದಾನೆ, ಏನು ಮಾಡಬೇಕಾಗುತ್ತೆ, ಇಂಜೆಕ್ಷನ್ ಕೊಡಬೇಕಾಗುತ್ತಾ? ಅದು ನಮಗೆ ಗೊತ್ತಿಲ್ಲ ಅಂತಾರೆ. ಅಂದರೆ ಎಲ್ಲರೂ ಕೂಡ ಲಾಭದಾಯಕವಾದ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಹಿಂದಿನ ಕಥೆ ಇದೆ. ಕೃಷಿ ಮೇಳಕ್ಕೆ ಸಾವಿರಾರು ಜನರು ಭೇಟಿ ನೀಡಿದರು. ಕೃಷಿ ಕುರಿತಾದ ಸಮಗ್ರ ಮಾಹಿತಿ ಒದಗಿಸುತ್ತಿರುವ ಕಾರ್ಯಕ್ರಮದ ಕುರಿತು ರೈತರೊಬ್ಬರು ಸಂತಸ ಹಂಚಿಕೊಂಡಿದ್ದು ಹೀಗೆ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ಮನುಷ್ಯ ತಿನ್ನಲು ಯೋಗ್ಯವಾದ ಕೀಟಗಳನ್ನು ಬಳಸಿ ತರಹೇವಾರಿ ಖಾದ್ಯಗಳನ್ನು ತಯಾರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ವರ್ಷ ವಿಶೇಷವಾಗಿ ಇಟ್ಟಿರೋದು ಕೀಟ ಆಹಾರ. ಸೊ ಕೀಟಗಳಿಂದ ನಾವು ಕೀಟ ಆಹಾರವನ್ನು ಮುಂದೆ ಏನು ನಾವು ಈ ಜಗತ್ತಿಗೆ ತಗೋಬೋದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತಿದ್ದೀವಿ. ಅತ್ಯಂತವಾಗಿ ಬೆಳೀತಿರೋ ಜನಸಂಖ್ಯೆಗೆ ಒಂದು ಸುಸ್ಥಿರ ಪದ್ಧತಿ ಕೀಟ ಆಹಾರ ಅಂತ ನಾವಿಲ್ಲಿ ಜನರಿಗೆ ವಿಚಾರವನ್ನು ಮೂಡಿಸ್ತಿದ್ವಿ. ನಾವಿಲ್ಲಿ ಡಿಫ್ರೆಂಟ್ ಬಗೆಯಾದ ಆಹಾರವನ್ನು ನಾವು ಅರೇಂಜ್ ಮಾಡಿ ಇಟ್ಟಿದ್ದೀವಿ. ಚೈನೀಸ್ ಮತ್ತು ಜಾಪನೀಸ್ ಸ್ಟೈಲ್ ವೆರೈಟೀಸ್ನ. ಇಷ್ಟೇ ಅಲ್ಲದೆ ಯಾವ್ಯಾವ ಕೀಟಗಳು, ಆಲ್ಮೋಸ್ಟ್ 2000 ಕೀಟಗಳು ಪ್ರಪಂಚಾದ್ಯಂತ ಆಲ್ರೆಡಿ ಸೇವನೆ ಮಾಡ್ತಿದ್ದಾರೆ. ಶಿವಮೊಗ್ಗದ ನವಲೆ ಮೈದಾನದಲ್ಲಿ ನಡೆಯುತ್ತಿರುವ ಕೃಷಿ ಮೇಳದತ್ತ ಸಾವಿರಾರು ರೈತರು ಆಗಮಿಸಿ ಕೃಷಿ ಕುರಿತ ಮಾಹಿತಿ ಪಡೆದುಕೊಳ್ಳುತ್ತಿರುವುದು ವಿಶೇಷವಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯ್ಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಲ್ಲಿ ರೈತರಿಗೆ ಬೇಕಾದ ಬೆಳೆಗಳ ಮಾಹಿತಿ, ಸಂರಕ್ಷಿತ ಭತ್ತದ ತಳಿಗಳ ಪ್ರದರ್ಶನ, ಯಂತ್ರೋಪಕರಣಗಳ ಮಾರಾಟ ಮತ್ತು ಪ್ರದರ್ಶನ ಜೋರಾಗಿದ್ದು ರೈತರು ಸೇರಿದಂತೆ ಸಾವಿರಾರು ಜನ ಆಗಮಿಸಿ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಏನದು ಸ್ಟೋರಿ ನೋಡಿ. ಒಂದಲ್ಲ ಎರಡಲ್ಲ 150ಕ್ಕೂ ಹೆಚ್ಚು ವಿವಿಧ ಭತ್ತದ ತಳಿಗಳು, ಅಡಿಕೆ ತಳಿಗಳು, ಜಾನುವಾರುಗಳು, ಬಾಳೆಗೊನೆಗಳು, ವಿವಿಧ ತಳಿಗಳ ಮೀನುಗಳು, ಬಗೆಯ ಆಹಾರಗಳು. ಈ ದೃಶ್ಯ ಕಂಡು ಬಂದಿರೋದು ಶಿವಮೊಗ್ಗದ ನವಲೆ ಮೈದಾನದಲ್ಲಿ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ನವಲೆ ಮೈದಾನದಲ್ಲಿ ಕೃಷಿ ಮೇಳ ನಡೆಸುತ್ತಿದೆ. 4 ದಿನಗಳ ಕಾಲ ನಡೆಯುವ ಕೃಷಿ ಮೇಳದಲ್ಲಿ ಕೃಷಿ, ತೋಟಗಾರಿಕೆ ಮತ್ತು ಅರಣ್ಯ ಕೃಷಿಯ ಸಮಗ್ರ ಪದ್ಧತಿಗಳು, ಬೆಳೆಗಳ ಪ್ರಾತ್ಯಕ್ಷಿಕೆ, ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ, ಜೈವಿಕ ಪರಿಹಾರ ಹೀಗೆ 10 ಹಲವು ಪ್ರದರ್ಶನ ನಡೆಸಿವೆ. ಬೃಹತ್ ಕೃಷಿ ಮೇಳದಲ್ಲಿ ರೈತರು, ಅನುಭವಿಗಳು ಮತ್ತು ವಿಜ್ಞಾನಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅಲ್ಲದೆ ಸಿರಿಧಾನ್ಯಗಳ ಮಹತ್ವ, ಕೃಷಿಯಲ್ಲಿ ಸಾಧನೆ ಮಾಡಿದ ರೈತರ ಅನುಭವಗಳನ್ನು ಹಂಚಿಕೊಳ್ಳಲಾಯಿತು. ರೈತರು ಕೃಷಿ ವಿಶ್ವವಿದ್ಯಾಲಯದ ಜೊತೆಗೆ ನಿಕಟ ಸಂಪರ್ಕ ಹೊಂದುವ ಮೂಲಕ ಲಾಭದಾಯಕ ಕೃಷಿ ಮಾಡಬೇಕು ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ